ನಮಸ್ಕಾರ ವೀಕ್ಷಕರಿಗೆ BSM ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ. ಕನ್ನಡ ನಾಡಿನ ಮಠಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಹಗಲಿರುಳು ಶ್ರಮಿಸುತ್ತಿವೆ. ಶಿಕ್ಷಣ, ಅನ್ನದಾನ, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಧರ್ಮದ ತಳಹದಿಯ ಮೇಲೆ ಶರಣ ಸಂಸ್ಕೃತಿಯ ಮೂಲಕ ಧರ್ಮದ ಜಾಗೃತಿ ಮೂಡಿಸುತ್ತಿವೆ. ಎಲ್ಲಿಂದ ಬಂದೆ ಬಿಡು, ಎಲ್ಲಿಗೆ ಹೋಗಬೇಕು ಬಿಡು, ಇವು ಎರಡರ ಮಧ್ಯದಲ್ಲಿ ಮನುಷ್ಯನಾಗಿ ಹಾಗೆ ಬದುಕಬೇಕು ಈ ಜಗತ್ತಿನೊಳಗನ್ನು ಮೊದಲು ತಿಳ್ಕೊ. ಆಮೇಲೆ ನಿನಗೆ ಅವೆರಡು ಪ್ರಶ್ನೆಗೆ ಉತ್ತರ ಸಿಗ್ತದ ಅಂತೇಳಿ ಜ್ಞಾನದಲ್ಲಿ ಹೇಳೋಣ ಸಾಲು. ಅವಾಗ ಅಲೆಕ್ಸಾಂಡರ್ ಕತ್ತಿಯನ್ನ ಕೆಳಗೆ ಇಟ್ಟು ಇನ್ನು ಮುಂದೆ ನಾ ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ವಿದ್ಯುತ್ ವಿರಾಮವನ್ನು ಹೇಳಿ ತನ್ನ ದೇಶಕ್ಕೆ ಹಿಂದಿರುತ್ತಾನ ಅಂತ ನಾವು ಇತಿಹಾಸಗಳು ಬರ್ತವೆ. ಈ ಉದಾಹರಣೆಯನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಇದು ಮನುಕುಲಕ್ಕನೇ ಸವಾಲು. ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು ಅನ್ನೋದು ಇದು ಈ ಜಗತ್ತಿನ ಮನುಕುಲಕ್ಕನೇ ಸವಾಲು. ಆಗ ಮಧ್ಯದಲ್ಲಿ ಒಂದಿಷ್ಟು ಬದುಕು ಮನುಷ್ಯನಾಗಿ ಬದುಕಬೇಕಾಗಿದೆ. ಆ ಬದುಕನ್ನ ಮರೆತು ಮನುಷ್ಯ ಇವತ್ತ ಜಗತ್ತಿನೊಳಗೆ ನಡೆಯಲ್ಲ. ಮನುಷ್ಯತ್ವವನ್ನ ಉಳಿಸ್ಕೊಳ್ಬೇಕಾಗಿತ್ತು ಅಂದ್ರೆ, ಮನುಷ್ಯನಾಗಿ ಬದುಕಬೇಕಾಗಿತ್ತು ಅಂದ್ರೆ ಎರಡು ಒಳ್ಳೆಯ ಮಾತುಗಳನ್ನ ಜೀವನದಲ್ಲಿ ಕೇಳ್ತಾ ಇದ್ರೆ, ಎರಡು ಒಳ್ಳೆಯ ಗ್ರಂಥಗಳನ್ನ ಜೀವನದಲ್ಲಿ ಓದ್ತಾ ಇದ್ರೆ, ಜೀವನದೊಳಗ ಮಹಾತ್ಮರ ಸಂಘ ಸಹವಾಸವನ್ನ ಮಾಡ್ತಾ ಇದ್ರೆ, ಮನುಷ್ಯ ಈ ಲೋಕದೊಳಗ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಗ್ತೈತಿ ಅನ್ನೋ ಉದ್ದೇಶವನ್ನ ಇಟ್ಟುಕೊಂಡ ಮಠಾಧ್ಯಕ್ಷರಾಗಿರುವಂತಹ ಪೂಜ್ಯ ಮಹಾಂತಗಳು ಹಾಗೂ ಅಕ್ಕನವರ ತಾಯಿಯರು ಸೇರಿ ಇವತ್ತು 3 ದಿನಗಳ ಕಾಲ ಅತಿಥಿ ಮುರಿಯೇಂದ್ರ ಮಹಾಶ್ರೀಗಳು ಈಶ್ವರರ ಜೀವನ ದರ್ಶನ ಪ್ರವಚನವನ್ನ ಏರ್ಪಾಡು ಮಾಡಿದ್ದಾರೆ. ಹೊತ್ತು ಬರೋದ ಕಾಲ ಅನ್ನೋದನ್ನ ನೀವೆಲ್ಲರೂ ತಿಳ್ಕೊಳ್ಳುತ್ತೇವೆ. ಸಿಂಹಾಸನದ ಮೊದಲನೇ ಪೀಠಾಧಿಪತಿ ಅಲ್ಲಮ ಪ್ರಭು, ಅಲ್ಲಮ ಪ್ರಭುವಿನ ನಂತರ ಬರುವಂತಹವರು ಚನ್ನಬಸವಣ್ಣನವರು, ಚನ್ನಬಸವಣ್ಣನ ನಂತರ ಬರ್ತಕ್ಕಂಥವರು ಸಿದ್ದರಾಮೇಶ್ವರರು, ಸಿದ್ದರಾಮೇಶ್ವರ ನಂತರ ಬರ್ತಕ್ಕಂಥವರು ಏನಾಗಿದೆ, ಅವರು ಹರಕರಹಳ್ಳಿಯ ಗೌಡರ ಸಿದ್ಧಲಿಂಗರು, ಯಡಿಯೂರ ಸಿದ್ಧಲಿಂಗರು. ಆ ಹರಕರಹಳ್ಳಿಯ ಗೌಡರ ಸಿದ್ಧಲಿಂಗರ ನಂತರ ಬರ್ತಕ್ಕಂಥವ್ರು ಯಾರಾದ್ರಿದ್ರೆ ಅವರೇ ಅತಿಥಿ ಮುರಿಯೇಂದ್ರ ಮಹಾಶ್ರೀ ಹೇಳೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸುಮ್ನೆ ಸಿಂಹಾಸನದ ಮೊದಲನೇ ಪೀಠಾಧಿಪತಿ ಆಗಿರುವಂತಹ ಅಲ್ಲಮ ಪ್ರಭು ತನ್ನ ಒಂದು ವಚನದಲ್ಲಿ ಹೇಳ್ತಾನೆ, ಮತ್ತೆ ಲೋಕದ ಮಹಾಮನೆ ಹಾಳಾಗಬಾರದೆಂದು ಸತ್ತ ಒಬ್ಬ ಶರಣ ಈ ಧರೆಗೆ ಅಪ್ಪಿದ. ಆ ಶರಣ ಬಂದು ಕಲ್ಯಾಣದಲ್ಲಿ ನಿಂತು ಕಲ್ಯಾಣವನ್ನೇ ಕೈಲಾಸವನ್ನಾಗಿರಿಸಿದ ಪುರೇಶ್ವರ. ಪ್ರಭುದೇವ ವಚನ. ಭಗವಂತನ ಅಪ್ಪಣೆಯ ಮೇರೆಗೆ ಭಗವಂತನ ದೂತನಾಗಿ, ಸೇವಕನಾಗಿ, ವೃದ್ಧನಾಗಿ ಬಸವಣ್ಣ
ಕಪ್ಪಡಿ ಸಂಗಮದಲ್ಲಿ ವಿದ್ಯಾರ್ಚನೆಯನ್ನು ಮಾಡಿ ಕಲ್ಯಾಣಕ್ಕೆ ಆಗಮಿಸಿ ವಿದ್ಯೆಯನ್ನು ಪ್ರಧಾನಿಯಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅನುಭವ ಮಂಟಪದ ತನ್ಮೂಲಕ ಕಾಯಿಕ ಸಿದ್ಧಾಂತ ದಾಸೋಹ ಅನುವಾದ ಸಿದ್ಧಾಂತಗಳನ್ನ ಜಾಗತಿಕ ರಾಜ್ಯದಲ್ಲಿ ಜಾರಿಗೆ ತಂದು ಬೇಡವಿಲ್ಲದೆ ಬಡವನಾದ ಕೂಡಲ ಸಂಗಮ ದೇವ ಅನ್ನೋದಕ್ಕೆ ಜಗತ್ತ ಸಾಕ್ಷಿಯನ್ನಾಗಿರಿಸಿದ ಬಸವಣ್ಣ ಜಾಗತಿಕ ರಾಜ್ಯವನ್ನು ಬಸವಣ್ಣನ ಕಾಯಿಕ ಪ್ರಜ್ಞೆಯಿಂದ ಇಡೀ ಜಾಗತಿಕ ರಾಜ್ಯ ಏನಾದ್ರು ಅಂದ್ರೆ ಬೇಡವರಿಲ್ಲದಂಗ ಸತ್ಯಶುದ್ಧ ಕಾಯಕವನ್ನು ಮಾಡಿ ಜನರು ಪ್ರತಿಯೊಬ್ಬರು ದುಡಿಲಿ ಪ್ರಾರಂಭ ಮಾಡೋದು. ಹೀಗಾಗಿ ಬಡತನ ಅಂತ ಅನ್ನೋದು ಎದ್ದು ಹೋಗಿ ಬಡತನ ನಮ್ಮ ಭೂತ ಉಳಿಲಿ. ಹೀಗಾಗಿ ಸ್ವತಃ ಬಸವಣ್ಣನ ನಾನು ಏನಾದರೂ ಒಂದಿಷ್ಟು ನೀಡಬೇಕಂತೀನಿ, ಒಂದಿಷ್ಟು ಕೊಡಬೇಕಂತೀನಿ ಬೇಡವರೇ. ಎಂಥ ಕ್ರಾಂತಿಯನ್ನು ಮಾಡಿದ ಬಸವಣ್ಣ. ಅಷ್ಟೇ ಅಲ್ಲ, 18 ವರ್ಷಗಳ ಕಾಲ ಬಸವಣ್ಣನ ಕ್ರಾಂತಿಯಿಂದ ಏನಾಯಿತು ಜಾಗತಿಕ ರಾಜ್ಯದಲ್ಲಿ? ನಮ್ಮ ಎಲ್ಲ ಮಾತನಾಡಿ ಸತ್ಯ ಉಳಿಯೋದೇ ಸ್ವರ್ಗವಾಯಿತು, ಮಿಥ್ಯೆ ಉಳಿಯೋದೇ ನರಕವಾಯಿತು, ಆಚಾರವೇ ಸ್ವರ್ಗವಾಯಿತು, ಅನಾಚಾರವೇ ನರಕವಾಯಿತು. ಅಷ್ಟೇ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.